ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತಿನ ದಿವಸ ನಾವು ಮುಸಲ್ಮಾನರ ಮುಖಂಡರು, ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಮುಖಂಡರು ಹಾಗೂ ಕೆಲವೊಬ್ರು ಉಲ್ಮಾಗಳು ನಾವು ಸೇರಿ ಏನದ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ, ಮೊನ್ನೆ ಒಂದು ದಾವಣಗೆರೆಯಲ್ಲಿ ಎಲೆಕ್ಷನ್ ಆಗಿರುವ ಕುರಿತು ಏನಪ್ಪಾ ಅಂತಂದ್ರ, ನಮ್ಮ ಮುಸಲ್ಮಾನರಿಗೆ ಅಂದ್ರೆ ಮುಸಲ್ಮಾನ್ ಲೀಡರ್ಸ್ಗೆ ಮಲತಾಯ ಧೋರಣೆ ಮಾಡುವ ಕುರಿತು. ಆ ಮಲತಾಯ ಧೋರಣೆ ಏನಪ್ಪಾ ಅಂತಂದ್ರ, ಮುಸಲ್ಮಾನ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು. ಅಲ್ಲಿ ಯಾವುದೇ ಒಂದು ಕಾರಣಕ್ಕಾಗಿ ಯಾರೇ ಒಬ್ರು ಶಾಮನೂರ ಶಿವಶಂಕರಪ್ಪ ಅಂತನವರು ಅಚಾನಕ ಮರಣ ಹೊಂದಿದ ಕಾರಣಕ್ಕಾಗಿ ಅವರು ಹೇಳಿದ್ರತ್ತ, ನಾ ತೀರದ ಮೇಲೆ ಏನದ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತೇನ ಹೇಳಿದ್ರಿ ಅಂತ ಕೇಳಿದ್ವಿ ನಾವು. ಆ ವಿಷಯಕ್ಕಾಗಿ ಕೆಲವೊಬ್ಬರಲ್ಲಿ ನಮ್ಮ ಮುಸಲ್ಮಾನರು ನಮಗೂ ಟಿಕೆಟ್ ಕೊಡ್ರಿ, ಬರೇ 2 ವರ್ಷದ. ಆ ಶಾಮನೂರ ಶಂಕರಪ್ಪ ಫ್ಯಾಮಿಲಿಯಲ್ಲಿ ಒಬ್ರು MP ಅದಾರ, ಒಬ್ರು ಏನದ MLA ಅದಾರ, ಆಗ ಮತ್ತೆ ಸಚಿವರು ಅದಾರ, ಮತ್ತಲ್ಲಿ ಪ್ರಭಾವಿ ಅವರೇ ಅದಾರ. ಹಾಗಿದ್ರು ಕೂಡ ಏನದ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ರ. ಅಲ್ಲಿ ಕಾಂಗ್ರೆಸ್ದಾಗ ಏನದ ಅಪ್ಪ ಸತ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಂತದ ಹೇಳ್ತಾರ ಬಹಳಷ್ಟು ಮಂದಿ, ನಾವು ಕೇಳಿವಿ. ಆದ್ರ ಅವ್ರ ಮಗ ಆಲ್ರೆಡಿ ಒಬ್ಬರು MLA ಅದಾರಲ್ರಿ. ಅಲ್ಲಿ ನಮ್ಮ ಮುಸಲ್ಮಾನ್ರಿ ಏನದ ಬರೇ ನಾವೇನು ವೋಟ್ ಹಾಕ್ಲಿಕ್ಕೆ ಕಾಂಗ್ರೆಸ್ ಯೂಸ್ ಮಾಡ್ತೀರೇನು? ಯಾರ ಕೇಳಿದ್ರೇನು ದೊಡ್ಡ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾರ, ಇಲ್ರಿ ಮುಸಲ್ಮಾನರ ಪಾರ್ಟಿ ಇತ್ತದು ಅಂತ ಹೇಳ್ತಿ. ಬರೋಬ್ಬರ ಇದ್ರಪ್ಪ, ಗಂಟ್ ನಿಮ್ ಕಡೆ ಐತಿ, ನಮ್ ಕಡೆ ಏನೂ ಇಲ್ಲ. ಆದ್ರ ಆ ಭಾಷೆ ಯೂಸ್ ಮಾಡಕ್ ಬರಲ್ಲ, ಯೂಸ್ ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡವ್ರಿಗೆ ತಿಳಿಬೇಕದು. ಗಂಟ್ ನಿಮ್ ಕಡೆ ಐತಿ, ನಮ್ ಕಡೆ ಏನೂ ಇಲ್ಲ. ಯಾಕಿಲ್ರಪ್ಪ? ನಾವು ಮುಸಲ್ಮಾನರು ಬರೀ ನಿಮ್ಗೆ ಓಟೆ ಹಾಕ್ಬೇಕು? ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾಕೆ ಬೆಳಿಬಾರದು? ನಾವು ಯಾಕೆ ಬೆಳಿಲಾಕತ್ತಿಲ್ಲಪ್ಪ ಅಂತಂದ್ರ, ನಾವು ಟೋಟಲ್ ಕಾಂಗ್ರೆಸ್ ಪಕ್ಷದ ಮ್ಯಾಗ ಅವಲಂಬಿತ ಆಗಿವಿ, ಅದರ ಮ್ಯಾಗ ಡಿಪೆಂಡ್ ಆಗಿದ್ದೀವಿ. ಹಂಗಾಗಿ ನಮ್ಗೇನಾದ ನೀವು ಯೂಸ್ ಮಾಡ್ಕೋತಾ ಇದ್ದೀರಿ, ನಾವು ಯೂಸ್ ಆಗ್ತಾ ಇದ್ದೀವಿ. ಈ ಪ್ರೆಸ್ ಮುಖಾಂತರ, ಸುದ್ದಿಗೋಷ್ಠಿ ಮುಖಾಂತರ ನಾನು ಏನು ಹೇಳಕ್ ಬಯಸ್ತೀನಪ್ಪ ಅಂತಂದ್ರ, ನಮ್ಮ ಯುವಕರಿಗೆ ಜಾಗೃತ ಆಗ್ಲಿಕ್ಕಪ್ಪ ಅಂತಂದ್ರ, ಒಂದು ಕಾಲ್ ಹಿಂಗ್ ಬರ್ತದ, ಮನೆ ಹುಡುಕ್ಯಾಡಿ ಅದು ಏನ್ ಮಾಡ್ತಾರಂತ ನಾ ಹೇಳಲ್ಲ. ಆವಾಗ ನಿಮ್ ಬಹಳ ಅಣ್ಣವ್ರು ಏನೇ ಹೇಳಿದ್ರಂತ ಅನಿಸ್ತದ. ದಯವಿಟ್ಟು ಈ ಮುಖಾಂತರ ನಾನು ಮುಸ್ಲಿಂ ಸಮಾಜದ ಮುಖಂಡರು, ಮುಸ್ಲಿಂ ಸಮಾಜದ ಯುವಕರು ವಿಶೇಷವಾಗಿ ಕೈ ಜೋಡಿಸ್ತಾ ಹೇಳ್ತಾ ಇದ್ದೀನಿ. ಮುಸ್ಲಿಂ ಸಮಾಜದ ಉಲ್ಮಾಗಳು, ಮೌಲ್ವಿಗಳಿಗೆ ನಾ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮುಸ್ಲಿಂ ಸಮಾಜದ ಉಲ್ಮಾಗಳಿಗೆ. ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರ, ಇದು ಏನ್ ಸರ್ಕಾರ ಏನದಲ್ಲ, 136 MLA ಅದಾವ. ಅದಕ್ಕೆ ಕಾರಣಭೂತಿ ಟೋಟಲ್ ಮುಸಲ್ಮಾನರು. ಸೆಕೆಂಡ್ರಿ ನಮ್ಮ ಸಮಾಜದ ಏನದ ಮೌಲ್ವಿಗಳು ಅದಾರ, ಅವರು ಒಂದು ಫತ್ವಾ ಹೊಡಿಸ್ತಾರ. ಎಲ್ಲಿದಿಂದಪ್ಪ ಅಂತಂದ್ರ, ಬೆಂಗಳೂರದಿಂದ ಒಂದು ಮರ್ಕಜ್ದಿಂದ ಫತ್ವಾ ಇದು ಮಾಡ್ತಾರ. ನಾವೆಲ್ಲಾ ಮುಸಲ್ಮಾನರು, ಕರ್ನಾಟಕ ರಾಜ್ಯದ ಮುಸಲ್ಮಾನರು ಟೋಟಲಿ ಕಾಂಗ್ರೆಸ್ ಮಾಡಬೇಕು. ತದನಂತರ ಏನ್ ಮಾಡ್ತಾರ, ಅಲ್ಲಿದಿಂದ ಆದೇಶ ಮಾಡ್ತಾರ. ಎಲ್ಲ ನಮ್ಮ ಸ್ಥಳೀಯ ಅಂಜುಮನ್ಗಳು ಅದಾವಲ್ಲ, ಅಲ್ಲಿದಿಂದ ಏನ್ ಆರ್ಡರ್ ಮಾಡ್ತಾರಪ್ಪ ಅಂತಂದ್ರ, ನೀವು ಒಂದೇನಾದ ಲೆಟರ್ ಬರೀರಿ, ತಮ್ಮ ತಾಲೂಕದಾಗ ತಮ್ಮ ಊರೊಳಗೆ ಲೆಟರ್ ಬರ್ದೇನದ, ನಾವು ಎಲ್ಲಾ ಮುಸಲ್ಮಾನರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬರ್ಲಿ ಈ ಸಲ ಅಂತ ನೀವು ಸಪೋರ್ಟ್ ಮಾಡ್ರಿ ಅಂತ ಏನದ ಉಲ್ಮಾಗಳು ಒಂದು ಆದೇಶ ಹೊರಡಿಸ್ತಾರ. ಅದೇ ಉಲ್ಮಾಗಳಿಗೆ ನಾ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. XYZ ಉಲ್ಮಾಗಳು ನಾವು ನಿಮ್ಗೆ ನಾ ಹೆಸರು ಹೇಳುವ ಅವಶ್ಯಕತೆ ಇಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಮುಸಲ್ಮಾನರ ಪರಿಸ್ಥಿತಿ ಏನಾದಾಗತ್ತೆ, ಒಬ್ಬ ಯಾವನೇ ಇಲೆಕ್ಷನ್ ಮಾಡ್ಲಿಕ್ಕಪ್ಪ ಅಂದ್ರೆ ತೆಗೆದು ಒಕ್ಕಾಟ್ ಬಿಡೋದು ಅವನಿಗೆ.
ಈಗ ಯಾಕೆ ಈಗ ಯಾಕೆ ತಾವು ಉಲ್ಮಾಗಳು ಕೇಳ್ತಾ ಇಲ್ಲ? ಯಾಕ್ರಿ ನಮ್ಮ ಮುಸಲ್ಮಾನರ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡಕತ್ತೀರಿ, ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ? ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಸುರ್ಜೇವಾಲಾ ಆಗ್ಲಿ, ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತಿನ ಸ್ಥಳೀಯ ವಿಜಾಪುರ ಸ್ಥಳೀಯ ರಾಜಕಾರಣ ನೋಡ್ಬೇಕಪ್ಪ ಅಂದ್ರೆ ಒಬ್ಬ ಹೊಡೆದಂಗ್ ಮಾಡ್ತಾನ, ಒಬ್ಬ ಹತ್ತಂಗ್ ಮಾಡ್ತಾನ. ಏನ್ ಪರಿಸ್ಥಿತಿ ಅದ? ಇವತ್ತಿನ ಮುಸಲ್ಮಾನರು ವಿಜಯಪುರದಾಗ 80% ಮುಸಲ್ಮಾನರು ಅದಾರ. ಗೆಲ್ಲಕ್ ಸಾಧ್ಯ ಇಲ್ಲ. ಇಲ್ಲಿ 1 ಲಕ್ಷ ಅಬೋ ಚಿಲ್ಲರ್ ಓಟ್ಗಳು ಅದಾವ. ಯಾವನೇ ಒಬ್ಬ ಮುಸಲ್ಮಾನರಿಗೆ ಬೈದು ಎಮ್ ಎಲ್ ಆಗ್ಬಿಡ್ತಾನ. ಯಾವನೇ ಒಬ್ಬ ನಿಂದಿರ್ಸಾರು ಅರಿಗೆರೆ ನಿಂದಿರಿಸಿ ಅರಿಗೆರೆ ಎಮ್ ಎಲ್ ಮಾಡ್ಬಿಡ್ತಾರ. ಇಂಥ ಪರಿಸ್ಥಿತಿ ಇದ್ದಾಗ ಇಂಥಲ್ಲಿ ಇಲ್ಲಿ ನೀವು ಕ್ರಮ ತಗೋಬೇಕಿತ್ತು. ಯಾರ ಮ್ಯಾಗ ಕ್ರಮ ತಗೋಬೇಕಿತ್ತಪ್ಪ ಅಂದ್ರ ಕೆಲವೊಬ್ರು ಸಚಿವರು ಅದಾರ, ನಿಮ್ಮವ್ರೆ ಸಚಿವರು ನಿಮ್ಮವ್ರೆ ಅದಾರ, ಬಿಜೆಪಿ ಸಪೋರ್ಟ್ ಮಾಡ್ತಾರ. ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನೀವು. ಇವತ್ತು ಏಕೋಚಿದ ಬಾಯ್ ಎಲೆಕ್ಷನ್ ಒಳಗ ಬಳೆ 2 ವರ್ಷ ಇದ್ದು ಉಳಿದಿತ್ತು. ಅವಾಗ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಪ್ಪ ಅಂತಂದ್ರ ಬೇಡದವ್ರಿಗೆ ತೆಗೆದಿರಿ. ಈಗ ಮುಂದೆ ಯಾರು ಬೇಡಬಾರ್ದು. ಮತ್ತೆ ಯಾರೇ ಜಮೀರ್ ಅಹಮದ್ ಲಿಸ್ಟ್ ಅದ ಕೇಳ್ತಾ ಇದ್ದೀನಿ ನಾನು, ಅದಿಲ್ಲ ಗೊತ್ತಿಲ್ಲ. ಅದು ನಿಮ್ಮ ಆಂತರಿಕ ಪ್ರಾಬ್ಲಮ್ ನಿಮ್ದು ಕಾಂಗ್ರೆಸ್ದವ್ರದ್ದು. ಆದ್ರ ನಾವು ಸಾಮಾನ್ಯ ಸರಿಸಾಮಾನ್ಯ ಜನರು ಏನ್ ವಿಚಾರ ಮಾಡಕತ್ತೀವಪ್ಪ ಅಂದ್ರ ಮುಸಲ್ಮಾನರು ಸರಿಸಾಮಾನ್ಯರು. ನಮ್ಮ ಸ್ಥಳ ಕಾಂಗ್ರೆಸ್ ಇಲ್ಲ ಅಂತ ನಮ್ಗೆ ಅನಿಸಾದಿ ಸಲ. ಹೀಗೆ ಆದ್ರ ಮುಂಬರುವ ಕಾಲದಲ್ಲಿ ಕಾಂಗ್ರೆಸ್ ಮುಖಬಂಧ ಮಾಡ್ತೀವಿ ನಾವೆಲ್ಲ ಮುಸಲ್ಮಾನರು ಕೂಡಿ. ಯಾಕಪ್ಪ ಅಂದ್ರ ಅಲ್ಲಿ ನಮ್ದು ಏನು ಉಳಿಸ್ಲಾಕತ್ತಿಲ್ಲ. ಮುಸಲ್ಮಾನರಿಗೆ ಅಪಮಾನ ಬಿಟ್ಟು ಇಲ್ಲಿ ಏನೂ ಇಲ್ಲ. ನಮ್ಮ ಮುಸಲ್ಮಾನ ಜನರು ಏನ್ ಮಾಡ್ತಾ ಇದ್ದೀವಪ್ಪ ಅಂದ್ರ ಕಾಂಗ್ರೆಸ್ ಅಂದ್ರ ಅದು ನಮ್ದು, ಅದು ನಾವು ಹುಟ್ಲಾಕತ್ತೀವಿ. ಇಲ್ಲ, ಎಲ್ಲೇ ಬರೇ ಪಾಟೀಲ್ರು ಅದಾರ ಇದ್ರೊಳಗ. ಇವತ್ತಿನ ಮಟ್ಟಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 18ರಿಂದ 17 ಸಾವಿರ ಓಟ್ಗಳು ಅದಾವ. ಆ 18ರಿಂದ 18 ಸಾವಿರ ಓಟ್ ಒಳಗ ಕನಿಷ್ಠ 4 ಲಕ್ಷ ಮುಸಲ್ಮಾನ್ ಓಟ್ ಅದಾವ. ಎಲ್ಲಿ ಜಿಲ್ಲಾ ಪಂಚಾಯತಿ ನಾವು ಇಲ್ಲಿ ಇಲ್ಲ. ಜಿಲ್ಲಾ ಪಂಚಾಯತಿ ಟಿಕೆಟ್ ನಮ್ಗೆ ಎಲ್ಲಿ ಇಲ್ಲ, ಕೊಟ್ರು ನಮ್ಗೆ ಟಿಕೆಟ್ನು ಕೊಟ್ಟಿಲ್ಲ, ಕೊಡೋದನ್ನಿಲ್ಲ ಅಂತ ಅನ್ಸ್ತದ. ಏನ್ ಮಾಡ್ತಾರ ಸ್ಥಳೀಯ ಎಲ್ಲಾ ಡಾಮಿನೇಟ್ ಪರ್ಸನ್ಸ್ ಪಾಟೀಲ್ಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದ್ ಕಡೆ ಟಿಕೆಟ್ ಕೊಡಂಗ್ ಮಾಡ್ತಾರ, ಒಂದ್ ಕಡೆ ಮತ್ತೊಬ್ರು ರೊಕ್ಕ ಕೊಟ್ಟು ಗೆಲ್ಲಿಸ್ತಾರ. ಯಾಕ್ರಿ ಅಂತ ಕೇಳಿದ್ರೆ ನಿಮ್ಮವ್ರು ಬರೋಬರಿಲ್ಲ ಅಂತ ನಮ್ಗೆ ಜಗಳ ಹಚ್ಚಿಬಿಡ್ತಾರ. ಇವತ್ತಿನ ಮಟ್ಟಿಗೆ ಬಾಗಲಕೋಟ್ ಡಿಸ್ಟಿಕ್ ವಿತ್ ವಿಜಯಪುರ ಡಿಸ್ಟಿಕ್ ಒಳಗ ನಾವು ಯಾರು ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲ. ಇಂಡಿ ಮತಕ್ಷೇತ್ರದಾಗ ಹೇಳ್ತೀನಿ ನಾನು, ಇಂಡಿ ಮತಕ್ಷೇತ್ರ ಶಾಸಕ 3 ಸಲ ಆರಿಸಿ ಬಂದಾರ. 3 ಸಲ ಆರಿಸಿ ಬಂದ. ಈ ಸಲ ಏನದ 71,785 ಓಟ್ ತಗೊಂಡಾರ. 99% ಅಂಡ್ ಹಾಫ್ ಮುಸಲ್ಮಾನ್ ವೋಟ್ ಮಾಡ್ಯಾರ. ಅದರೊಳಗೆ ಅರ್ಧ 35,000 ಮುಸಲ್ಮಾನ್ ವೋಟ್ ಅದಾವ. ಇದೇ ತಟ್ಟು ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ಅನುದಾನ ಏನಾದ್ರು ಎಲ್ಲಾರ 50 ಲಕ್ಷ ಕೊಟ್ಟ 1 ಕೋಟಿ ಕೊಟ್ಟಪ್ಪ ಅಂತಂದ್ರೆ ಎಲ್ಲರ ಸ್ಟೇಜ್ ಮ್ಯಾಗ ಹೇಳ್ತಾರ, ಅಲ್ರಿ ನಾವು ನಿಮ್ಗ 50% ವೋಟ್ ಹಾಕಿ ನಮ್ 50% ಪಾಲ್ ಬೇಕಾದ್ರೊಳಗ, ನಾವು ಪಾಲ್ಗಾರ ಇದೀವಿ ಇದ್ರೊಳಗ, ನಮ್ಮ ಹಕ್ಕುಗಳು ಕೂಡ ನಮ್ಗೆ ಉಪಕಾರ ಮಾಡ್ಲಕ್ ಹೋಗ್ಬೇಡ್ರಿ. ಇವತ್ತಿನ ದಿನ ಮುಸಲ್ಮಾನರಿಗೆ ಏನ್ ದೌರ್ಜನ್ಯ ಆಗ್ಲಾಗ್ತದಪ್ಪ ಅಂದ್ರ ಕಾಂಗ್ರೆಸ್ ದಿಂದ ನಾವ್ ಎದಕ್ ಓಟ್ ಹಾಕ್ಲಾಕ್ತಿವಿ ಕಾಂಗ್ರೆಸ್ ಅಂದ್ರ ನಮ್ ಬದಕ್ಲಾಕರಿ ಕೊಡ್ರಿಯಪ್ಪ, ನೀವು ಏನು ಕೊಡಕ್ ಸಾಧ್ಯ ಇಲ್ಲ. ನಮ್ಗೆ ಕೊಡಂಗಿಲ್ಲ. ನಮ್ಗೆ ಏನಾದ್ರು ಕೊಡ್ಬೇಕಿತ್ತೀರಂದ್ರ ಕಾಂಗ್ರೆಸ್ದವರು ನೀವು ಕೊಡಕ್ ಸಾಧ್ಯ ಇಲ್ಲ, ನಾವು ಕೊಡಕ್ ಸಾಧ್ಯ ಇಲ್ಲ, ನಿಮ್ ಕೆಪಾಸಿಟಿನೂ ಇಲ್ಲ. ನಮ್ಗ ಬದಕ್ಲಾಕ್ ಕೊಡ್ರಿಯಪ್ಪ ಅಂತ ಹೇಳಕ್ ನಿಮ್ಗೆ ಓಟ್ ಹಾಕ್ಲಾಕತ್ತೀವಿ. ಅದರೊಳಗ ನೀವು ಏನ್ ಮಾಡಕತ್ತೀರಪ್ಪ ಅಂದ್ರೆ ನೀವು ಚಂದಾಗಿ ಬದಕ್ಬಾರ್ದು ಅನ್ನೋದು. ಒಂದ್ ರೊಟ್ಟಿ ಕೊಡಲ್ಲ, ಪಾವ್ ರೊಟ್ಟಿ ಕೊಟ್ಟ ಮಂದಿಗೆ ಹೇಳ್ಬಿಡ್ತೀರಿ. ಇವತ್ತಿನ ದಿವಸ ಪರಿಸ್ಥಿತಿ ಇದು ಐತಿ. ನಾವು ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ನಾ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಾವು ಮುಸಲ್ಮಾನರು ಎಲ್ಲರೂ ಜಾಗೃತ ಆಗ್ಬೇಕು. ಕಾಂಗ್ರೆಸ್ ಜೆಂಡಾ ಹಿಡಿಯೋದು ಬಿಡಬೇಕು. ರಾಜಕಾರಣ ಮಾಡಿ ಲೀಡರ್ಶಿಪ್ ಮಾಡ್ರಿ. ನಮ್ಮ ಮುಸಲ್ಮಾನರು ಏನ್ ಮಾಡಕತ್ತೀವಪ್ಪ ಅಂದ್ರೆ ಜೆಂಡಾ ಹಿಡಿಯಾಕತ್ತೀವಿ. ಯಾವುದೇ ಒಂದು ಪಾಟೀಲ್, ಯಾವುದೇ ಪಾಟೀಲ್ ಥರ್ಡ್ ಪರ್ಸೆಂಟ್ ಪಾಟೀಲ್, ಅವನಿಗೆ ಜಯವಾಗ್ಲಿ ಇವನಿಗೆ ಜಯವಾಗ್ಲಿ, ಬರೇ ಜಯವಾಗ್ಲಿ ಆಗ್ಲಾಕತ್ತೀವಿ. ಮುಸಲ್ಮಾನರಿಗೆ ಎಲ್ಲಿ ಜಯ ಆಗ್ಬೇಕು? ಇವತ್ತಿನ ಮಟ್ಟಿಗೆ ಬರೀ ಒಂದು ಟಿಕೆಟ್ ಕೇಳಿದೆವು ನಾವು. ಆ ಟಿಕೆಟ್ ಕೇಳ ಕಾರಣಕ್ಕಾಗಿ ಎಷ್ಟು ಮುಖಂಡರು ಅವ್ರ ಜೀವನ ಯಾವಾಗ ಹುಟ್ಟ್ಯಾರ ಅವಾಗ ಕಾಂಗ್ರೆಸ್ ಮಾಡಕತ್ತಾರ. ಅವ್ರು ಅಂತವ್ರಿಗೆ 10 ನಿಮಿಷದಾಗ ತೆಗೆದ್ಬೇಕಾಗ್ಬಿಟ್ರು. ಜೇರ್ಕತ್ತ ಮುಂಬರುವ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅದಾವ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅದಾವ.
ನಾವಾಗ್ಲಿ ಯಾರ್ಯಾರಾಗ್ಲಿ ಯಾರ್ಯಾರ ಪಕ್ಷದಾಗ ಟಿಕೆಟ್ ಕೇಳಿದ್ರೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡೋರು. ಬರೀ ನಾವು ಮುಸಲ್ಮಾನರು ನಿಮ್ ಮುಸ್ರಿ ತಿನ್ನಕ್ ಬಂದಿಲ್ಲ, ನಮಗೂ ಅದ್ರ ಪಾಲ್ ಬೇಕು, ನಾವು ಅದ್ರ ಊಟ ಮಾಡ್ಬೇಕಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ರಾಜ್ಯದ ಕಾಂಗ್ರೆಸ್ ಮುಖಂಡರು 136 MLAಗಳು ಬರ್ತಾವ ಈ ರಾಜ್ಯದಲ್ಲಿ. ಟೋಟಲ್ 99% ಅಂಡ್ ಆಫ್ ಮುಸಲ್ಮಾನರು ನಿಮ್ಗೆ ಓಟ್ ಹಾಕ್ತಾರ. ಮುಸಲ್ಮಾನರ ಬಗ್ಗೆ ಎಲ್ಲಿ ಚರ್ಚೆ ಮಾಡಿರಿ ನೀವು ವಿಧಾನಸಭಾ ಒಳಗ? ಯಾರು ಏನು ಚರ್ಚೆ ಮಾಡಿಲ್ಲ. ಮುಸಲ್ಮಾನರಿಗೆ ಯಾವನೇ ಒಬ್ಬ ಹುಚ್ಚ ಮೇಲೆ ಅಲ್ಲೇ ಕೂತು ಬೈತಾನ, ಯಾರು ಅವನಿಗೆ ಕೇಳೋದಿಲ್ಲ. ಯಾಕ್ರಿ ಮುಸಲ್ಮಾನರು ನಿಮ್ಗೆ ಏನ್ ಕಣ್ಣಾಗ ಏನು ಕಸ ಕಾಣ್ಲಾಕತ್ತಾರ, ಏನ್ ಕಾಣಾಕತ್ತಾರ? ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರಾದ್ರೂ ಇದ್ರ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರಾದ್ರೂ ಇದ್ರ ಅದು ಏಕೈಕ ಮುಸಲ್ಮಾನರು. 136 MLA ಒಳಗ ಯಾರ್ಯಾರು ಮುಸಲ್ಮಾನರ ಬಗ್ಗೆ ಯಾರ್ಯಾರು ಧ್ವನಿ ಎತ್ತಾರ? ಯಾರು ಹೇಳ್ರಿ ನೀವು ಇಲ್ಲಿ ಇದೆಲ್ಲ ಇದ್ದೀರಿ, ಪತ್ರಿಕಾಗೋಷ್ಠಿದವ್ರು ಇದ್ದೀರಿ, ಯಾರು ಬಗ್ಗೆ ಮಾತಾಡ್ತಾರೆ? ಬರೀ ನಮ್ ಖುಷಿ ಮಾಡ್ತಾರ, ಮುಂದೆ ಒಯ್ದಂಗ್ ಮಾಡ್ತಾರ, ಹಿಂದವ್ರು ಒಂದೊಂದು ಇಡ್ತಾರ. ಹಾಗಾಗಿ ಈ ಮುಖಾಂತರ ನಾವಾಗ್ಲಿ, ನಮ್ಮ ಅತೌಲಾ ಸರ್ ಆಗ್ಲಿ, ಅಸೀಂ ಸರ್ ಆಗ್ಲಿ, ಮಶಾಲ್ಕರ್ ಸರ್ ಆಗ್ಲಿ, ಎಲ್ಲಾ ಮುಖಂಡರು ಅದಾರ ಇಲ್ಲಿ. ವಿಶೇಷವಾಗಿ ನಾನು ಮಗದೊಮ್ಮೆ ನಮ್ಮ ಸಮಾಜದ ಹಿರಿಯರು ಮತ್ತು ಉಲ್ಮಾಗಳಿಗೆ ನಾ ಕೈ ಜೋಡಿಸಿ ಹೇಳ್ತೀನಿ, ಇವತ್ತಿನ ದಿವಸ ನೀವು ರಾಜ್ಯದಲ್ಲಿ ಬರೀ ಉಲ್ಮಾಗಳು ಮೀಟಿಂಗ್ ಮಾಡ್ರಿ. ಯಾಕಂದ್ರೆ ಉಲ್ಮಾಗಳೂನೇ ಈ ಸರ್ಕಾರ ತಂದವರು. ನಾವು ನಿಮಗೆ ಹೇಳ್ಬೇಕಾಗ್ತದೆ. ಈಗ ನಾವು ಬೇರೆ ಏನೇ ಶಬ್ದ ಯೂಸ್ ಮಾಡಿದ್ರೆ ಸರಿ ಅನ್ಸಲ್ಲ. ಉಲ್ಮಾಗೌಡಿಗೆ ಯಾಕಂದ್ರೆ ಗೌರವಿಸ್ತೀವಿ, ನಾವು ಮುಸಲ್ಮಾನರಪ್ಪ ಅಂದ್ರೆ ಗೌರವಿಸ್ತೀವಿ. ಯಾವನೇ ಒಬ್ಬ ಮೌಲ್ವಿ ಹೋಗಿ ನೀವು 2-3 ಸಲ 4-5 ಸಲ MLA ಮಾಡಿರ್ತೀರಿ, ಆ ಮೌಲ್ವಿಗೆ ಆ MLA ಆ ಸಚಿವ ಎದಕ್ ಬಂದಿರಿ, ಯಾವಾಗ ಬಂದಿರತ್ ಹೇಳಲ್ಲ. ಆ ಮೌಲ್ವಿ ಆ ಹಿರಿಯರು ಆ ಸಚಿವರ ಬಗ್ಗೆ ಆಗ್ಲಿ, ಆ MLA ಬಗ್ಗೆ ಆಗ್ಲಿ ಮುಂಜಾನೆ ವೋಟಿಂಗ್ ಮಾಡೋದು ಇರ್ತದಲ್ಲ, ಅವತ್ತು ನಮಾಜ್ ಬಿದ್ದು ಬಂದು ಅವ್ರಿಗೆ ಅವ್ರ ಮನ್ಯಾಗ ಎಲ್ಲ ಕೆಲಸ ಬಿಟ್ಟು ಅವ್ರಿಗೆ ಕೆಲಸ ಮಾಡ್ತಾರ. ಒಂದು ಸಮಾಜ ಪರವಾಗಿ ಕೆಲಸ ತಗೊಂಡು ಹೋದ್ರೆ ಒಂದು MLA ಬಂದು ಅವ್ರಿಗೆ ಮಾತಾಡಲ್ಲ, ಎದಕ್ ಬಂದಿರ ಅಂತ ಕೇಳ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।